ವೆಲ್ಕಮ್ ಬ್ಯಾಕ್. ಸಂಚಿಕೆ 4 ಶಿವಪರಶಿವಲಿಂಗದ ದೇವರ ಅನುಭವದ ಕುರಿತು ಬಸವಾದಿ ಶರಣರ 20 ವಚನಗಳನ್ನು ನೋಡೋಣ. ಈಗಾಗಲೇ 3 ಸಂಚಿಕೆಯಲ್ಲಿ ಬಸವಾದಿ ಶರಣರ 15 ವಚನಗಳ ಸಂಕ್ಷಿಪ್ತ ವಿವರಣೆಯು ಪಾರ್ಟ್ 1, 2 ಮತ್ತು 3ರಲ್ಲಿದೆ. ಆ ವಿಡಿಯೋಗಳ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ. ಈ ಸಂಚಿಕೆಯಲ್ಲಿ ಶಿವಶರಣರ 5 ವಚನಗಳನ್ನು ನೋಡೋಣ. ವಚನ 16. ಕಾಲಕಲ್ಪಿತಗಳಿಲ್ಲದಂದು ಲೀಲೆ 25 ನಟಿಸದಂದು ಬಾಲಚಂದ್ರನ ಸುಡದಂದು ಸಾಲು ಮಸ್ತಕ ಮಾಲೆಯ ಧರಿಸದಂದು ಕಾಲ ಕಾಮ ಮಾಯ ದಕ್ಷಾದಿಗಳಿಲ್ಲದಂದು ಅಖಂಡೇಶ್ವರ ನಿಮ್ಮ ನೀವರಿಯದೆ ಅನಂತ ಕಾಲವಿರ್ದಿರೆಂದು. ಷಣ್ಮುಖ ಸ್ವಾಮಿಗಳ ವಚನವಿದು. ಅಖಂಡೇಶ್ವರ ಎಂಬ ಅಂಕಿತ ನಾಮದೊಂದಿಗೆ ಷಣ್ಮುಖ ಸ್ವಾಮಿಗಳು ವಚನಗಳನ್ನು ರಚಿಸಿದ್ದಾರೆ. ಷಣ್ಮುಖ ಸ್ವಾಮಿಗಳು ಸೃಷ್ಟಿಪೂರ್ವದ ಪರಶಿವನ ಅಥವಾ ಪರಮಸತ್ಯದ ಸ್ಥಿತಿಯನ್ನು ಈ ವಚನದಲ್ಲಿ ವರ್ಣಿಸುತ್ತಾರೆ. ಜಗತ್ತು, ಕಾಲ, ದೇವತೆಗಳು, ಪುರಾಣಗಳಲ್ಲಿ ಹೇಳುವ ಶಿವನ ರೂಪಗಳು, ಲೀಲೆಗಳು ಯಾವುದೂ ಉದ್ಭವಿಸದ ಮೊದಲೇ ಇದ್ದ ಅಖಂಡ ಪರಶಿವ ಸ್ಥಿತಿಯ ಗಾಢ ಅನುಭವವನ್ನು ಸ್ಮರಿಸುತ್ತಾರೆ. ಇದೇ ರೀತಿ ಶಿವಪರಶಿವಲಿಂಗ ದೇವರ ಅನುಭವದ ಮುಂದಿನ ವಚನಗಳನ್ನು ನೋಡೋಣ. ಅದಕ್ಕೂ ಮೊದಲು ತಪ್ಪದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ. ವಚನ 17. ಆಕಾರವಿಲ್ಲ, ನಿರಾಕಾರವಿಲ್ಲ, ಅಡಿಯಿಲ್ಲ, ಅಂತರವಿಲ್ಲ, ಎಡನಿಲ್ಲ, ಬಲನಿಲ್ಲ, ಹಿಂದಿಲ್ಲ, ಮುಂದಿಲ್ಲ, ಒಳಗಿಲ್ಲ, ಹೊರಗಿಲ್ಲ, ಈರೇಳರಲ್ಲಿಲ್ಲ, ಮಧ್ಯದಲ್ಲಿಲ್ಲ, ಮತ್ತೆಲ್ಲಿಹುದು, ಎರಡಳಿದು ಒಂದಿಲ್ಲದೆ ನಿರಾಳದಲ್ಲಿಹುದು ಎಂದನಯ್ಯ ಕಾಡಿನೊಳಗಾದ ಶಂಕರ ಪ್ರಿಯ ಚೆನ್ನ ಕದಂಬಲಿಂಗ ನಿರ್ಮಾಯ ಪ್ರಭುವೆ. ಕಾಡಸಿದ್ದೇಶ್ವರರ ವಚನವಿದು. ಕಾಡಿನೊಳಗಾದ ಶಂಕರ ಪ್ರಿಯ ಚೆನ್ನ ಕದಂಬಲಿಂಗ ನಿರ್ಮಾಯ ಪ್ರಭುವೆ ಎಂಬ ಅಂಕಿತ ನಾಮದೊಂದಿಗೆ ಕಾಡಸಿದ್ದೇಶ್ವರರು ವಚನಗಳನ್ನು ರಚಿಸಿದ್ದಾರೆ. ಪರಶಿವನನ್ನ ಅಥವಾ ಪರಮಸತ್ಯವನ್ನ ಕಣ್ಣುಗಳಿಂದ ಕಾಣಲು, ಮಾತುಗಳಿಂದ ವಿವರಿಸಲು ಅಥವಾ ಮನಸ್ಸಿನ ಕಲ್ಪನೆಗಳಿಂದ ಹಿಡಿಯಲು ಸಾಧ್ಯವಿಲ್ಲ. ನಾನು ನೀನು, ಒಳ ಹೊರ, ರೂಪ ಅರೂಪ ಎಂಬ ಎಲ್ಲ ಭೇದಗಳು ಕರಗಿದಾಗ ಉಳಿಯುವ ಶಾಂತ ಅಖಂಡ ಚೈತನ್ಯದ ಅನುಭವವೇ ನಿರ್ಮಾಯ ಪ್ರಭು ಎಂದು ಕಾಡಸಿದ್ದೇಶ್ವರರು ಈ ವಚನದ ಮೂಲಕ ಹೇಳುತ್ತಾರೆ. ವಚನ 18. ಲಿಂಗವೆಂಬುದು ಪರಶಿವ ಶಕ್ತಿಯ ನಿಜ ನಿವಾಸ. ಲಿಂಗವೆಂಬುದು ಪರಶಿವನ ಪರಮಜ್ಞಾನ ತೇಜ. ಲಿಂಗವೆಂಬುದು ಅಖಂಡ ಸ್ವರೂಪ. ಲಿಂಗವೆಂಬುದು ಹರಿಬ್ರಹ್ಮನ ನಡುವೆ ನೆಗೆದ ಜ್ಯೋತಿರ್ಲಿಂಗ. ಲಿಂಗವೆಂಬುದು ಚರಾಚರ ಲಯ ಗಮನ ಸ್ಥಾನ. ಲಿಂಗವೆಂಬುದು ಪಂಚ ಸಂಜ್ಞೆಯನ್ನುಳ್ಳುದು. ಅದೆಂತೆಂದೊಡೆ ಜ್ವಾಲಾಮಾಲರುಥಂ ಜಲನಸ್ತಂಭ ರೂಪಿಣಿ ನಮಃಶಿವ ಶಾಂತಾಯ ಬ್ರಹ್ಮಣಿ ಲಿಂಗಮೂರ್ತಯೇ. ಲೀಯತೆ ಗಮ್ಯತೆ ಯತ್ರ ಏನೈ ಸರ್ವಂ ಚರಾಚರಂ ತದೇತಲಿಂಗಮಿತ್ಯುಕ್ತಂ ಲಿಂಗತತ್ವಪರಾಯಣೈ ಪರಂ ಗೂಢಂ ಶರೀರಸ್ಥಂ ಲಿಂಗಕ್ಷೇತ್ರಂ ಅನಾಧಿಮತ್ ಯಥಾ ಯದ್ದಿವ್ಯಮೀಶ್ವರ ತೇಜಂ ತಲ್ಲಿಂಗಂ ಪಂಚಸೌಜ್ಞಿಕಂ ಎಂದುದಾಗಿ ಇದು ಲಿಂಗದ ಮರ್ಮ. ಈ ಲಿಂಗವನರಿದಾತನೇ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಉರಿಲಿಂಗ ಪೆದ್ದಿಗಳ ವಚನವಿದು. ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಎಂಬ ಅಂಕಿತ ನಾಮದೊಂದಿಗೆ ಉರಿಲಿಂಗ ಪೆದ್ದಿಗಳು ವಚನಗಳನ್ನು ರಚಿಸಿದ್ದಾರೆ. ಉರಿಲಿಂಗ ಪೆದ್ದಿಗಳ ಈ ವಚನವು ಲಿಂಗದ ಅಂದರೆ ಪರಮಾತ್ಮನ ಸ್ವರವ ವ್ಯಾಪಕತೆಯನ್ನು ಮತ್ತು ಅದರ ದೈವಿಕ ಸ್ವರೂಪವನ್ನು ಅತ್ಯಂತ ಆಳವಾಗಿ ವಿವರಿಸುತ್ತದೆ. ಲಿಂಗವನ್ನು ಕೇವಲ ಪೂಜಾ ವಸ್ತುವಾಗಿ ಅಲ್ಲ, ಪರಶಿವನ ನಿಜ ಸ್ವರೂಪ ಮತ್ತು ಸಮಸ್ತ ಸೃಷ್ಟಿಯ ಮೂಲ ತತ್ವವಾಗಿದೆ. ಲಿಂಗವನ್ನು ಕೇವಲ ಹೊರಗಿನ ವಸ್ತುವೆಂದು ನೋಡುವವನು ಅದರ ಮರ್ಮವನ್ನು ಅರಿಯಲಾರ. ತನ್ನ ಅಂತರಂಗದಲ್ಲಿ ಪ್ರಕಾಶಿಸುವ ಚೈತನ್ಯವೇ ಲಿಂಗ ಎಂದು ಅನುಭವಿಸಿದವನಿಗೆ ನಿಜವಾದ ಜ್ಞಾನಿ. ಲಿಂಗದೊಳಿರುವ ಪರಶಿವ ತತ್ವವನ್ನು ಅನುಭವಿಸಿದಾಗ ನಾನು ಮತ್ತು ಶಿವ ಎಂಬ ಭೇದ ಕರಗುತ್ತದೆ. ವಚನ 19. ಚಿತ್ತ ಬುದ್ಧಿ ಅಹಂಕಾರ ಹುಟ್ಟದಂದು ಮನಜ್ಞಾನ ಭಾವಂಗಳು ಉತ್ಪತ್ತಿ ಇಲ್ಲದಂದು ಜ್ಞಾತೃ ಜ್ಞಾನ ಜ್ಞೇಯಗಳು ಹುಟ್ಟದಂದು ಜ್ಞಾನ ಸುಜ್ಞಾನ ಮಹಾಜ್ಞಾನ ಎಂಬ ವೃತ್ತಿ ಜ್ಞಾನಗಳು ಇಲ್ಲದಂದು ಅಖಂಡ ಪರಿಪೂರ್ಣ ಅದ್ವಯ ನಿಷ್ಕಲ ನಿಜಜ್ಞಾನ ಮೂರ್ತಿ ನೀನೇ ಅಯ್ಯ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ. 15ನೇ ಶತಮಾನದ ಪ್ರಸಿದ್ಧ ಶಿವಶರಣರಾದ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳ ವಚನವಿದು. ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ ಎಂಬ ಅಂಕಿತ ನಾಮದೊಂದಿಗೆ ತೋಂಟದ ಸಿದ್ಧಲಿಂಗರು ವಚನಗಳನ್ನು ರಚಿಸಿದ್ದಾರೆ. ಈ ವಚನವು ಅದ್ವೈತ ಮತ್ತು ಪರಬ್ರಹ್ಮ ತತ್ವದ ಅತ್ಯುನ್ನತ ಸ್ಥಿತಿಯನ್ನು ವರ್ಣಿಸುತ್ತದೆ. ಯಾವುದೇ ಲೌಕಿಕ ಅಥವಾ ಮಾನಸಿಕ ಕ್ರಿಯೆಗಳು
ಜ್ಞಾನದ ವಿಧಗಳು ಅಥವಾ ಜ್ಞಾತೃ ಜ್ಞಾನದ ಜ್ಞೇಯದ ಭೇದಗಳೇ ಇಲ್ಲದ ಆದಿ ಅನಾದಿಯ ಶೂನ್ಯ ಹಾಗೂ ನಿರಾಕಾರ ಸ್ಥಿತಿಯಲ್ಲಿ ಎಲ್ಲವನ್ನೂ ಮೀರಿ ನಿಂತ ಅಖಂಡ ಪರಿಪೂರ್ಣ ಮತ್ತು ನಿಜಜ್ಞಾನದ ಸಾಕಾರ ಮೂರ್ತಿ ನೀನೇ ಆಗಿದ್ದೀಯಾ ಎಂದು ಶಿವನನ್ನು ಸ್ತುತಿಸಲಾಗಿದೆ. ವಚನ 20. ಹಗಲಿರುಳುಗಳಿಲ್ಲದಂದು ಯುಗಜುಗಗಳು ಮರಳಿ ಮರಳಿ ತಿರುಗದಂದು ಗಗನ ಮೇರು ಕೈಲಾಸಗಳಿಲ್ಲದಂದು ಖಗಮೃಗ ಶೈಲ ವೃಕ್ಷಗಳಿಲ್ಲದಂದು ಅಜಹರಿ ಸುರಾಸುರ ಮನು ಮುನಿಗಳಿಲ್ಲದಂದು ಜಗದ ಲೀಲಾ ವೈಭವಗಳೇನೂ ಇಲ್ಲದಂದು ಅಖಂಡೇಶ್ವರ ನಿಮ್ಮ ನೀವರಿಯದೆ ಅನಂತಕಾಲವಿರ್ದಿರೆಂದು. ಷಣ್ಮುಖ ಸ್ವಾಮಿಗಳ ವಚನವಿದನು. ಅಖಂಡೇಶ್ವರ ಎಂಬ ಅಂಕಿತ ನಾಮದೊಂದಿಗೆ ಷಣ್ಮುಖ ಸ್ವಾಮಿಗಳು ವಚನಗಳನ್ನು ರಚಿಸಿದ್ದಾರೆ. ಈ ವಚನದಲ್ಲಿ ಶೂನ್ಯಾವಸ್ಥೆ ಸೃಷ್ಟಿಗೆ ಮುನ್ನ ಜಗತ್ತು ಹೇಗಿತ್ತು ಮತ್ತು ಪರಶಿವನ ಆದಿಸ್ವರೂಪ ಎಂಥದ್ದಾಗಿತ್ತು ಎಂಬುದನ್ನು ಅತ್ಯಂತ ಸುಂದರವಾಗಿ ವಿವರಿಸಿದ್ದಾರೆ. ಶಿವಪರಶಿವನ ಅನುಭವದ ಕುರಿತು 4 ಸಂಚಿಕೆಗಳಲ್ಲಿ 20 ವಚನಗಳ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಲಾಗಿದೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಬಸವಾದಿ ಶರಣರ ವಚನಗಳಿಗಾಗಿ ಚಾನಲನ್ನು ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮೂಲಕ ತಿಳಿಸ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.